ದೇಶನೇ ಮತ್ತು ನವೀಕರಣ ಮಾಡ್ತಾರೆ ಅಂದರೆ ರಾಜ್ಯ ವಾಟರ್ನ ಅಭಿವೃದ್ಧಿ ಸ್ಥಳ ಸಮಾಜಕ್ಕೆ ಎಂಟವಾಗಿ ಸೇವೆಯ ಮುಖಾಂತರ ಮುಖಾಂತರ ಕೈ ಎಂ ಪಿ ಅವರ ಅವಶ್ಯಕ ಕೂಡ 6 ಗಂಟೆ ನೆಕ್ಸ್ಟ್ ಎಂ ಪಿ ಬಗ್ಗೆ ಈ ಸಂಸ್ಥೆ ಬೆಳಗೊಟ್ಟು ನನಗೆ ಸಂಸ್ಥೆ ಬೆಳಗೊಟ್ಟು ಅಂತ ಅಂಡ ಮುಖ್ಯವಾದ ಆಳ್ನ ಏನಾಡಲ್ಲ ಒಂದು ಕಡ್ಡಿ ಅಕ್ಕತ್ತ ಕಡ್ಡಿ ಅಂಚಿ ಜೋಡಿಂದ ಅಂಡ ಆಳನ್ನ ಮನವರಿಕೆ ಅಂತ ತಿನ್ಕೋಪಣಗಳು ಆ ಪ್ರಕಾರವಾದ ನಿಗಡ ಮಾಡಿ ಓಡಿಸಿದ ವ್ಯವಸ್ಥೆಯನ್ನು ಅಂತ ಕೇಳಿದಾಗ ಅವಳ ಅನುಗ್ರಹ ಆತ್ಮ ನಿರ್ಧಾರ ಇಂಕೊಂಡು ಬರಡು ಹೆಚ್ಚಿನ ಸರ್ವಮಂಗಳನ್ನ ಪ್ರಾರಂಭಿಸಿದೆ ಯಾವುದೊಂದು ಎಷ್ಟೇ ರೀತಿಯ ಯೋಜನೆ ನಿಜಂದು ದುಂಬಾರೊಂದು ನನಗೆ ಐಕ್ಯ ಕೊಡುತ್ತೇನೆ ಚಿತ್ರ ಪೂರ್ಣ ಬೆರೆಸಾಯ ಸಿಪ್ಪಡೋ ಮಾಡ್ಕೊಂಡು ಉದ್ದೇಶ ನಿಜಂತು ನಿಮ್ಮ ಅಂತ ಚಿತ್ರ ಅಂತ ಕಷ್ಟ ಬೇಡ ಅಂತಾರೆ ಮುಖಾಂತರವಾದ ಜ್ಯೋತಿ ಬೆಳಗ್ಗೆ ಮೇಲೆಗೆ ಈ ಸ್ಥಳಕ್ಕೆ ಯಾವುದನ್ನೇ ಒಂದು 20 ಲೀಟರ್ ನಾವು ಮಾಂತ ಪರಿಹಾರ ಸರ್ವಮಂಗಳಿಗೆಲ್ಲ ಆ ಮಹಾತಾಯಿಗಳ ಪ್ರಾರ್ಥನೆ ನಡೆಸುತ್ತೆ परायणे सर्वस्याप्ति हरे देवी नारायणी नमोस्तुते मंगलमंगल्ये शरण्ये त्र्यंबके गौरी नारायणी नमोस्तुते
ಹೆಂಗೆ ಮುಗಿದ ತುಂಬ ಇತ್ತಲ್ಲ ಆಯ್ತು ಈ ವಿಷಯ ಗೋಲ್ಡ್ ಹುಡುಗಿ ಗೋಲ್ಡ್ ಅಲ್ಲ ಕಾರ್ಯದರ್ಶಿ ಸಕ್ರಿಯವಾಗಿ ಡೆಲಿಗೇಟ್ ಮೆಂಬರ್ ಅದೇ ರೀತಿ ಮೊನ್ನೆ ಅಷ್ಟೇ ದೊಡ್ಡ ಮಟ್ಟದ ಅನುದಾನ ಸಮಾಜಕ್ಕೆ ತಂದುಕೊಡೋದು ದೊಡ್ಡ ಸರ್ಕಾರದ ಮನೆಯಲ್ಲಿ ಕ್ಷೇತ್ರದ ಬಾಳಾಸರಣ್ಣವರು ತುಂಬ ಹತ್ರ ಅವರೇ ಪೂಜೆ ಮಾಡಿರ್ತಾನೆ ಅದಕ್ಕೆ ನಮ್ಮ ಜೀವಕ್ಕೆ ಪ್ರತಿಷ್ಠೆ ಮಾಡ್ಬೋದು. ಧರ್ಮಪತ್ನಿ ನಮ್ಮ ತಾಯಿ ಇಲ್ಲಿ ಆಸೀನರಾಗಿರ್ತಕ್ಕಂತಹ ದೈಜಿವಳ್ಳಿನ ಅತ್ಯಂತ ಪ್ರಮುಖರಾದ ನಮ್ಮ ವಾಲ್ಟರ್ ಅವರ ಉಪಸ್ಥಿತಿಯನ್ನು ಹಾಗೂ ಎಲ್ಲ ಮಹನೀಯರನ್ನೆಲ್ಲ ಕರೆದಿದ್ದಾರೆ. ಅವರನ್ನೆಲ್ಲ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಪ್ರಾರಂಭದಲ್ಲಿ ನಾನು ಇಲ್ಲಿ ಬರುವಾಗ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಮಾತಾಡಲಿಕ್ಕೆ ತುಂಬ ವಿಷಯ ಉಂಟು ಇಲ್ಲಿ. ಯಾಕಂದರೆ ಅವರ ಫರ್ಮ್ ನೇಮೇ ಭಾಳ ಚಂದ, ದಾಸ್ ಪ್ರಮೋಷನ್ಸ್ ಅಂತ. ದಾಸ ಎಂಬ ಶಬ್ದ ಅದು ಪುರಾಣದಿಂದ ಬಂದ ಶಬ್ದ ಅದು. ಯಾಕಂದರೆ ಅದು ಪ್ರಾರಂಭವಾಗಿ ಹನುಮಂತ ದೇವರು ರಾಮನ ದಾಸನಾಗಿ ಕಾಣಿಸಿಕೊಂಡಂದು ರಾವಣನೆದುರಲ್ಲಿ ಅಂತ. ಅಲ್ಲಿ ರಾವಣ ಹೇಳಿದ, ನೀನು ಯಾರು ಅಂತ ಹೇಳ್ಬೋದಿತ್ತು. ನಾನು ವಾಯುವಿನ ಮಗ ಅಂಥವ ಇಂಥವ ಅಂತೆಲ್ಲ ಹೇಳ್ಬೋದಿತ್ತು. ಆದರೆ ಯಾವುದನ್ನು ಹೇಳದೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ, ರಾಮನ ದಾಸ, ಕೋಸಲೇಂದ್ರನಾದಂತಹ ರಾಮನ ದಾಸ ನಾನು ಅಂತ ಅಲ್ಲಿಂದ ಪ್ರಾರಂಭ ಆಗಿದೆ ದಾಸ ಪರಂಪರೆ. ಆಮೇಲೆ ಅದನ್ನು ಮುಂದೆ ಕೀರ್ತನಕಾರರೆಲ್ಲ ದಾಸ ಅಂತ ಹೇಳ್ತಾ ಕನಕದಾಸರು ಹೇಳಿದರು, ದಾಸರ ಮನೆಯ ದಾಸಾನುದಾಸನಯ್ಯ ಅಂತ. ಎಲ್ಲ ಯಾರು ಭಗವಂತನ ದಾಸರೋ ಅವರ ದಾಸರ ದಾಸ ನಾನು ಅಂತ. ಆ ರೀತಿಯಾಗಿ ನಾವು ಕೈಂಕರ್ಯವನ್ನು ಮುಂದುವರಿಸಿದರೆ ಸಮಾಜ ಉದ್ಧಾರವೇ. ಎಲ್ಲರ ದಾಸರು ನಾವು ಎಂಬಂಥ ಭಾವನೆಯಿಂದ ಸಮಾಜಮುಖಿಯಾಗಿ ನಮ್ಮನ್ನು ದೇವರ ದಾಸನೊಂದಿಗೆ ನಮ್ಮ ಸಮಾಜಮುಖಿಯಾಗಿ ತೆರೆದುಕೊಂಡರೆ ಲೋಕ ಉದ್ಧಾರವೇ. ಹಾಗಾಗಿ ಅವರು ಇಟ್ಟಂಥ ಹೆಸರು ಅತ್ಯಂತ ಉತ್ತಮವಾದದ್ದು, ದಾಸ್ ಪ್ರಮೋಷನ್ಸ್. ಅವರ ಅದರಲ್ಲಿರತಕ್ಕಂಥ ಇದು ಹಾಗೆ ನರ್ಸಿಂಗ್ ಮಾಡಬೇಕಿದ್ರೆ ದಾಸತ್ವ ಬೇಕೆ. ನಾವು ದೊಡ್ಡವರು ಅಂತ ಹೇಳಿದ್ರೆ ನಮಗೆ ಇನ್ನೊಬ್ಬರ ನಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಕೂಡ ಬೇರೆ ಮತಗಳಲ್ಲಿ ಕೂಡ ಯೇಸು ದಾಸ್ ಅಂತ ಹೇಳೋದಲ್ಲ, ಯೇಸು ದಾಸ್ ಅಂತ, ದಾಸ್ ಎಂಬಂತ ಅವರು ಬಿಡಲಿಲ್ಲ. ಹಾಗಾಗಿ ದೇವರ ದಾಸ ಅಂತ ಹೇಳೋದರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಅದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಸಣ್ಣ ಇದಲ್ಲ, ದೊಡ್ಡ ಸಾಧನೆ. ಅಂತಹ ಒಂದು ಇದನ್ನು ಪುನಃ ಅದನ್ನು ವಿಸ್ತರಣೆ ಮಾಡಿ ಆ ಮೂಲಕವಾಗಿ ಮತ್ತೆ ಸಮಾಜಮುಖಿಯಾದಂತಹ ಅಂದರೆ ನಮ್ಮ ಉದ್ಧಾರಕ್ಕೆ ಒಟ್ಟಿಗೆ ಸಮಾಜದ ಉದ್ಧಾರವಾಗಬೇಕು. ಆ ದೈವಿ ಭಾವವು ಹಾಗೆ ಆ ರೀತಿಯಾದಂತಹ ಒಂದು ಸೇವೆ
ನಮ್ಮ ಅವರ ಹೆಸರು ನೋಡಿ, ಅನಿಲದಾಸ ಅಂತ. ಅನಿಲ ಮತ್ತು ಅನಲ ಎರಡಕ್ಕೂ ಬಹಳ ಸಂಬಂಧ. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ಗಾಳಿ. ಗಾಳಿ ಇಲ್ಲದೆ ಬೆಂಕಿ ಇಲ್ಲ, ಬೆಂಕಿ ಇಲ್ಲದಿದ್ದರೆ ಈ ಲೋಕ ಇಲ್ಲ. ಅದನ್ನು ತುಳುವಿನಲ್ಲಿ ನೋಡಿ ಬಹಳ ಅದನ್ನು ಹೇಳ್ತಾರೆ, ದಂಬುಲ ದೆಂಬುಲ ಅಂತ. ದೆಂಬು ಅಂದರೆ ಅದು ಇದರದ್ದು ಅನಿಲ, ಇದರದ್ದು ಯಾವುದು ನಮ್ಮ ಬೆಂಕಿಯ ಇದು ದ್ಯೋತಕ, ಅದು ತೇಜಸ್ಸಿನ ದ್ಯೋತಕ. ದಂಬು ಅಂದರೆ ಗಾಳಿ. ಎರಡು ದಂಬು ದೆಂಬು ಅನಿಲ ಅಂತ. ಹಾಗೆ ಅನಿಲರ ದಾಸ. ಅನಿಲ ಅಂದರೆ ಪ್ರಾಣದೇವರ ದಾಸ ಅಂತ. ಅನಿಲ ಅಂದರೆ ಅದು ವಾಯುದೇವರ ದಾಸ ಅಂತ. ಹಾಗಾಗಿ ಎಲ್ಲರಿಗೂ ಪ್ರಾಣವನ್ನು ಕೊಡತಕ್ಕಂತಹ ಅನಿಲ ಅವನ ದಾಸ ಅಂತಂದರೆ ಲೋಕದಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನೋಡಿಕೊಳ್ಬೋದು ಅಂತ. ಅಂತಹ ಒಂದು ವೈಶಿಷ್ಟ್ಯ ಅವರು ಕಟೀಲು ದೇವರ ಪರಮ ಆರಾಧಕರು. ಅವರಿಗೆ ಎಲ್ಲ ಆ ಕಟೀಲು ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಕೊಟ್ಟು ಇನ್ನೂ ಇದು ಮುಂದುವರಿದ 50 ವರ್ಷ ಸಾಧಿಸುವಂತಹ ಯೋಗ್ಯತೆ ನಮ್ಮ ಅನಿಲ್ ದಾಸರಿಗೆ ಬರಲಿ. ಅದಕ್ಕೆ ಭಾಗವಹಿಸುವ ಯೋಗ ನಮಗೆ ಬರಲಿ. ದೇವರೊಳಗೆ ಮಾಡಿ ಅನುಗ್ರಹ ಮಾಡಿ. ದಾಸ್ ಪ್ರಮೋಷನ್ನ ಈ ಒಂದು ನವೀಕೃತ ಬಿಲ್ಡಿಂಗಲ್ಲಿ ಅಸ್ರಣ್ಣನವರೊಂದಿಗೆ ಒಂದು ಜೊತೆಯಾಗುವುದೇ ನನ್ನ ಪಾಲಿಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಅನಿಸ್ತೇನೆ. ಯಾಕೆಂದರೆ ಕಟೀಲಿಗೆ ನಾನು ಅನ್ಯ ಧರ್ಮದವನಾದರೂ ಕೂಡ ಆಗಾಗ ಭೇಟಿ ನೀಡ್ತೇನೆ ನನ್ನ ಕಟೀಲು ಕ್ಷೇತ್ರಕ್ಕೆ. ಮತ್ತು ಬಹಳ ಒಂದು ದೊಡ್ಡ ಸೌಭಾಗ್ಯ, ಅದು ನಿಮಗೆ ಯಾರಿಗೂ ಸಿಗಲಿಕ್ಕಿಲ್ಲ. ಎಲ್ಲ 6 ಸಹೋದರರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಸೌಭಾಗ್ಯ ನನಗೆ ಸಿಕ್ಕಿದೆ ಮುಂಬೈಯಲ್ಲಿ, ಅದು ಕೂಡ ಕಳೆದ ವರ್ಷ. ಸೊ ಎಲ್ಲ ಅಸ್ರಣ್ಣರು ನಮಗೆ ಬಹಳ ಆತ್ಮೀಯರು. ಸೊ ಅವರೊಂದಿಗೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು, ಅವರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಅದು ದೊಡ್ಡ ಆಶೀರ್ವಾದ ಅಂತ ನಾನು ಬಯಸ್ತೇನೆ. ಮತ್ತು ಕಂಗ್ರ್ಯಾಚುಲೇಷನ್ ಸರ್ ಅನಿಲ್ ದಾಸ್ ಅವರು. ಭಾಳ ಖುಷಿಯಾದ ವಿಚಾರ ಹೇಳ್ತೇನೆ. ನಾನು ಒಳಗೆ ಬಂದಾಗ, ನಾನು ಈ ಬಿಲ್ಡಿಂಗಲ್ಲಿ ದೈಜಿ ವರ್ಲ್ಡ್ 8 ವರ್ಷ ಇದ್ದವರು, ಫಸ್ಟ್ ಫ್ಲೋರಲ್ಲಿ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ದರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ಸೊ ಬಹಳ ಖುಷಿಯಾದ ವಿಚಾರ ಅಂದರೆ ನೋಡಿ, ನಾವು ಯಾವುದೇ ಒಂದು ಕಟ್ಟಡ, ಬಿಲ್ಡಿಂಗ್ ಇರಲಿ, ಒಂದು ಆಫೀಸ್ ಇರಲಿ, ಒಳಗೆ ಬರುವಾಗ ಶೃಂಗಾರ ಮಾಡೋದು ಯಾವುದಂದರೆ ರಿಸೆಪ್ಷನಿಗೆ, ಬಾಸ್ನ ಆಫೀಸಿಗೆ, ಅಲ್ಲಿ ಇಲ್ಲಿ. ಆದರೆ ಇಲ್ಲಿ ದೇವರ ಸ್ಥಾನಕ್ಕೆ ಒಂದು ನೀಡಿದಂತಹ ಒಂದು ಏನು ಆ ಸ್ಥಾನ ಇದೆ ಅಲ್ವಾ, ಎಲ್ಲದಕ್ಕಿಂತಲೂ ಹೆಚ್ಚಿನ ಮಹತ್ವ ಅದಕ್ಕೆ ನೀಡಿದ್ದಾರೆ. ಎಲ್ಲರೂ ಅದಕ್ಕೆ ನೀಡುವುದಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ಅವರು ಎಷ್ಟು ಒಂದು ದೈವಭಕ್ತರು ಮತ್ತು ದೇವಭಕ್ತರು, ಹಾಗೇ ದೇವರಲ್ಲಿ ಎಷ್ಟು ನಂಬಿಕೆ ಇರುವವರಂತ. ನಾರ್ಮಲಿ ಎಲ್ಲಿ ಹೋದರೂ ಕೂಡ ಒಂದು ಸೈಡಲ್ಲಿ ಇರ್ತದೆ, ಒಂದು ಆಫೀಸಲ್ಲಿ, ಮನೆಯಲ್ಲಿ ನಾನು ಮಾತಾಡೋದಿಲ್ಲ. ಹೌದು, ನೀವು ಇಲ್ಲಿ ಬರುವಾಗ ಮೇನ್ ಪ್ಲೇಸೇ ಅದು ಮಾಡಿದ್ದೀರಿ. ಸೆಕೆಂಡ್, ನಿಮ್ಮ ತಂದೆ ತಾಯಿಯವರನ್ನು ಕರ್ಕೊಂಡು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಮತ್ತು ದಾಸ್ ಪ್ರಮೋಷನ್ಸ್, ಈ ನರ್ಸಿಂಗ್ ಸೇವೆ ಅಸ್ರಣ್ಣವರು ಹೇಳಿದರು. ಒಂದು ವಿಷಯ ಬಹಳ ನಮಗೆಲ್ಲರಿಗೂ ಗೊತ್ತಿದ್ದದ್ದು, ಈ ಒಂದು ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, AI ಯುಗದಲ್ಲಿ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೇವೋ ಎಲ್ಲವೂ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಆಗುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಎಷ್ಟೋ ಜನರ ಕೆಲಸಗಳನ್ನು ಒಬ್ಬರಿಬ್ಬರು ಮಾಡುವ ಕೆಲಸ ಬಂದಿದೆ. ಆದರೆ ಒಂದು ಜಾಬ್, ಅದು ಯಾವುದಿದ್ರೆ, ಯಾವ AIಗೂ ಯಾವ ತಂತ್ರಜ್ಞಾನಕ್ಕೂ ಬಗ್ಗದ ಜಾಬ್ ಇದ್ದರೆ ಅದು ಹೋಮ್ ನರ್ಸಿಂಗ್ ಸೇವೆ. ಯಾಕೆಂದರೆ ಹ್ಯೂಮನ್ ಟಚ್ ಬೇಕಿದ್ದರೆ ಮನುಷ್ಯನಿಗೆ ಆ ನರ್ಸಿಂಗ್, ಆ ಪ್ರೀತಿ, ಆ ಸೇವೆ ಅದು ಆಗಲೇಬೇಕು. ಅದಕ್ಕೆ ಯಾವ ಯಂತ್ರವೂ ಆಗೋದಿಲ್ಲ, ಅದಕ್ಕೆ ಪ್ರೀತಿ ಆಗಬೇಕು. ಅಂತಹ ಸೇವೆಯನ್ನು ಇವರು ಚೂಸ್ ಮಾಡಿದ್ದಾರೆ. ನಿಮ್ಮದು ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ, ಅದರ ಮುಖಾಂತರ ಕೂಡ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ. 25 ಇಯರ್ಸ್ ಆಯ್ತಂದರೆ ನನಗೆ ಯೋಚಿಸಲಿಕ್ಕೆ, ನಂಬಲಿಕ್ಕೆ ಕಷ್ಟ ಆಗ್ತದೆ. ನೀವು ಈಗ 30 ಆಗಿದ್ದೀರಿ. ಇವರು 5 ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದೆ ಇದು. 3 ಮಕ್ಕಳಿದ್ದಾರೆ. ನನ್ನ ಖುಷಿ, ನನಗೂ ಕೂಡ 3 ಮಕ್ಕಳು. 50+ ಆಯ್ತಾ? ನನಗೂ ಕೂಡ ಆಗಿದೆ 50+. ನಂದು ಕೂಡ ದೈಜಿ ವರ್ಲ್ಡ್ ಸಂಸ್ಥೆ, ದೈಜಿ ವರ್ಲ್ಡ್ ಸಂಸ್ಥೆ ಕೂಡ ಎಸ್, ಈ ವರ್ಷ ದೈಜಿ ವರ್ಲ್ಡ್ ಕೂಡ 25 ವರ್ಷ ಪೂರೈಸಿದೆ. ನಿಮ್ಮ ಸಂಸ್ಥೆ ಕೂಡ. ಖುಷಿ ಆಯಿತು. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಈ ಸೇವೆ ಇನ್ನೂ ಕೂಡ ಮುಂದೆ ಹೋಗಲಿ. ಕಟೀಲಮ್ಮನ ಆಶೀರ್ವಾದ, ಅಸ್ರಣ್ಣನವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಆತ್ಮೀಯರು, ಸಾಧಾರಣ ಒಂದು 20 ವರ್ಷದ ಸ್ನೇಹಿತರು. ಇವರ ಒಂದು ಆ್ಯಕ್ಟಿವಿಟೀಸು, ಸೋಷಿಯಲ್ ಸರ್ವೀಸು ನೋಡುವಾಗ ಇಷ್ಟು ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಇರ್ಬೋದು. ವಯಸ್ಸಿಗೆ ಮೀರಿದಂಥ ಸಾಧನೆ ಇದು. ಇದನ್ನು ಸಾಧಾರಣ ಯಾರು ಮಾಡಿಲ್ಲ, ಅದನ್ನು ಕೆಲವರು ಗುರುತಿಸ್ತಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸಬೇಕು. ಹಾಗೆ ಇದು ಇವರ ಒಂದು ಸೇವೆ ಇನ್ನೂ ಹೆಚ್ಚು ಜನರಿಗೆ ಅದು ಹರಡಿ ಎಲ್ಲರೂ ಅದನ್ನು ಪ್ರಯೋಜನ ಪಡ್ಕೊಳ್ಳೋಂಥ ಆಗಬೇಕು. ಮಾತ್ರವಲ್ಲ, ಇವರ ಬೆಳವಣಿಗೆ ಯಾವ ಮಟ್ಟಕ್ಕೆ ಆಗಬೇಕಂದ್ರೆ, ಈಗ ಈ ಬಿಲ್ಡಿಂಗಲ್ಲಿ ಏನು ಮಾಡಿದ್ದಾರೆ, ಈ ಬಿಲ್ಡಿಂಗ್ ಒಂದು ದಿನ ನಮ್ಮ ಫಾದರ್ಸ್ ಮೋನಸ್ ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿ ಬೆಳಿಬೇಕಂದ್ರೆ ಒಂದು ಆಸೆ, ಒಂದು ಹಾರೈಕೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಒಂದು ಬಿಲ್ಡಿಂಗ್ ದೊಡ್ಡದಾದ್ರೆ ರೋಡ್ ಎಲ್ಲ ಇರಲಿಕ್ಕಿಲ್ಲ, ಮತ್ತೆ ದೊಡ್ಡದೆಲ್ಲ ಆಗ್ಬೇಕಂತ. ಸಾಧನೆ ನಾನೊಬ್ಬ ಸಹಾಯಕ ನಗರ ಯೋಜನೆ ದೊಡ್ಡ ಆಫೀಸರ್, ಉತ್ತಮ ಕಲಾವಿದ, ಉತ್ತಮ ಗಾಯಕ, ಈಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ ಅಂತವರೆಲ್ಲ ನಮ್ಮ ಒಂದು ಫ್ರೆಂಡ್. ಅದೇ ರೀತಿ ಮಾಬಲ್ ಕೊಟ್ಟವರು ಬಂದು, ಸುಭಾಷ್ ರಾಜ್ಕುಮಾರ್ ಕಿರಣ್ ಅಟ್ಲೂರ್ ಅವರಿದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ, ಅಭಿನಂದನೆ. ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಬೆಳೆದು ಬಂದು 23 ವರ್ಷದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಚೇರಿ ಈಗಾಗಲೇ 23 ವರ್ಷದಲ್ಲಿ ಸ್ವಂತ ಕಟ್ಟಡದಲ್ಲಿ ಸ್ವಂತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ನವೀಕೃತವಾಗಿ ಸ್ವಲ್ಪ ದೊಡ್ಡ ಮಟ್ಟದ
ಸಂಸ್ಥೆಯಾಗಿ ಬೆಳೆದು ಬಂದು ಈಗ ದೊಡ್ಡ ಮಟ್ಟಕ್ಕೆ ಸ್ಥಳದ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅದು ಕೂಡ ಇವತ್ತು ನಮ್ಮ ಸಂಸ್ಥೆ 23 ವರ್ಷ ಕಳೆದು 24 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವ ಸಂದರ್ಭದಲ್ಲಿ ಸ್ವಂತ ಕಟ್ಟಡದಲ್ಲಿ ಇನ್ನೂ ದೊಡ್ಡ ಮಟ್ಟದ ನವೀಕೃತವಾಗಿ ಈ ಸಂಸ್ಥೆಗೆ ನಾವು ಬಂದ ಕಾರಣ ಇವತ್ತು ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ಸಂಸ್ಥೆಯ ಅಭಿಮಾನಿಗಳು, ಅದೇ ರೀತಿ ನಮ್ಮ ಹಿರಿಯರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಪ್ರಸಾದ ಶರಣರವರು ಇವತ್ತು ನಮ್ಮ ಕಚೇರಿಗೆ ಬಂದು ದೇವಿಯ ಒಂದು ಪ್ರತಿಬಿಂಬ, ಬೆಳ್ಳಿಯ ಪ್ರತಿಬಿಂಬವನ್ನು ಅನಾವರಣ ಮಾಡಿ ಇವತ್ತು ಮುಖ್ಯವಾಗಿ ನಮ್ಮ ಸಂಸದರು ಬರಬೇಕಿತ್ತು. ಅವರು ತುರ್ತಾಗಿ ಬೆಂಗಳೂರಿಗಾದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ವಾಲ್ಟರ್ ನಂದರಿಕೆ ಅವರು ಅವರ ಇವತ್ತಿನ ಒಂದು ನಮ್ಮ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಅದೇ ರೀತಿ ಕಟೀಲಿನ ಪ್ರಸಾದ ಶರಣರು ದೀಪ ಬೆಳಗಿಸಿ ಇವತ್ತು ಆಶೀರ್ವಚನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ದ್ವಿತೀಯ ಸಾಧನೆ ಮಾಡಿದಂಥ ನಮ್ಮ ಕನ್ನಡ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡಾ ಪ್ರತಿಭೆ ಮಮತಾ ಅವರು ಅಂತಾರಾಷ್ಟ್ರೀಯ ಮಟ್ಟದ ಧನಲಕ್ಷ್ಮಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುವಾಗಿ ಅವರು ಕಬಡ್ಡಿಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆ ಸೇವಾ ಚಟುವಟಿಕೆಯಲ್ಲಿ ಬೆಳೆದು ಬಂದು ಅದೇ ರೀತಿ ಎಷ್ಟೋ ಕ್ರೀಡಾ ಸ್ಫೂರ್ತಿಗಳಿಗೆ ಅದೇ ರೀತಿ ಸಾಮಾಜಿಕ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗುರುತಿಸುತ್ತ ಸಂಸ್ಥೆಯಾಗಿದ್ದ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಅಂಗಸಂಸ್ಥೆಯಾದ ದಾಸ್ ಪ್ರಮೋಷನ್ಸ್ನ ಮುಖಾಂತರ ಇವತ್ತು ನಮ್ಮ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆ ಸಂದರ್ಭದಲ್ಲಿ ಧನಲಕ್ಷ್ಮಿ ಅವರಿಗೆ ಕೂಡ ನಾವು ಒಂದು ಕೂಡ ಉನ್ನತ ಮಟ್ಟದ ಕ್ರೀಡಾ ಸ್ಫೂರ್ತಿಯಾಗಿ ಕ್ರೀಡಾ ಸಾಧನೆ ಮಾಡಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಕಬಡ್ಡಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಇನ್ನೂ ಹಲವಾರು ಸಾಧನೆಗಳು ಮಾಡಲಿ ಅಂತೇಳಿ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾರೈಸ್ತೀವಿ. ಅದೇ ರೀತಿ ಹೆಚ್ಚಿನ ಹಿರಿಯವರು ಬರ್ತಾಯಿದ್ದಾರೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಅವರು ಇವತ್ತು ವಿಶೇಷವಾದ ಡಿ.ಸಿಯ ಒಂದು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಈಗಾಗಲೇ 12:30 ಗಂಟೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದರು. ಅವರಿಂದ ಇವತ್ತು ನಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಆಗ್ತದೆ. ಅದೇ ರೀತಿ ಕೇಂದ್ರ ಕಚೇರಿ ಉದ್ಘಾಟನೆ ಅವರ ಒಂದು ದಿವಸದಲ್ಲಿ ಆಗ್ತದೆ. ಅದೇ ರೀತಿ ಎಲ್ಲ ಶಾಸಕರು, ನಾನು ಈಗಾಗಲೇ ವೇದೋಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು, ಅದೇ ರೀತಿ ಹರೀಶ್ ಪುಂಜಾ ಅವರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಈ ಸಂಸ್ಥೆಗೆ ಶುಭಾಶಿಸಿ ಈಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಹಿರಿಯರಿರ್ಬೋದು, ಬೇರೆ ಬೇರೆ ನನ್ನ ಹಿತೈಷಿ ವರ್ಗದವರು, ನಮ್ಮ ಸಂಸ್ಥೆಯ ಎಲ್ಲ ಕಚೇರಿಗಳ ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಗಣಹೋಮ, ಮಧ್ಯಾಹ್ನ ಮಹಾಲಕ್ಷ್ಮಿ ಪೂಜೆಯಾಗಿ ಈಗಾಗಲೇ ನಮ್ಮ ಸಂಸ್ಥೆಯ ಪೂಜಾ ವಿಧಿವಿಧಾನಗಳು ಮುಗಿಸಿ ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಕರ್ನಾಟಕದಾದ್ಯಂತ 11 ಬ್ರಾಂಚ್ಗಳ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿರಂತರವಾಗಿ ಮನೆ, ಆಸ್ಪತ್ರೆ, ಓಲ್ಡೇಜ್ ಹೋಮ್ ಎಲ್ಲ ಕಡೆ ಇರುವಂಥ ಒಂದು ಶುಶ್ರೂಷೆಗೆ ಅಗತ್ಯ ಇರುವಂಥ ಎಲ್ಲ ಒಂದು ಸುಸಜ್ಜಿತವಾದ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟು ಸೇವಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಸುಗ್ಗಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಓಲ್ಡೇಜ್ ಹೆಲ್ತ್ ಕೇರ್ ಸಂಸ್ಥೆ ಎಲ್ಲ ಇವತ್ತು ನಮ್ಮ ಪ್ರಮುಖರು, ಸಿಬ್ಬಂದಿಗಳೆಲ್ಲ ಬಂದು ನಮಗೆ ಶುಭಾಶಿಸಿದ್ದಾರೆ. ಅದೇ ರೀತಿ ಗಣ್ಯ ಮಿತ್ರರು ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಎಲ್ಲ ಹಿರಿಯರು ಪ್ರೀತಿಪೂರ್ವಕವಾಗಿ ಈ ಒಂದು ನವೀಕೃತ ಕಚೇರಿ ಉದ್ಘಾಟನೆ ಎಲ್ಲ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಈ ಸಾಧನೆಗೆ ನಿಮ್ಮೆಲ್ಲರ ಸ್ಫೂರ್ತಿಯ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಅದೇ ರೀತಿ ಮುಖ್ಯವಾಗಿ ಮಾಧ್ಯಮದವರನ್ನು ನಾನು ಯಾವಾಗಲೂ ನೆನಪು ಮಾಡ್ತಿದ್ದೇನೆ. ಯಾಕಂದರೆ ಒಂದು ಸೇವಾ ಕ್ಷೇತ್ರ ಯಾವುದೇ ಕ್ಷೇತ್ರ ಇರ್ಬೋದು, ಅದನ್ನು ಗುರುತು ಮಾಡುವಲ್ಲಿ ಮಾಧ್ಯಮದವರ ವಿಶೇಷ ಪಾತ್ರ ಇರ್ತದೆ. ಅದರಲ್ಲಿ ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್, ಸುಗ್ಗಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕ್ಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಎಲ್ಲ ಕಾರಣಕರ್ತರಾದ ಹಿರಿಯ ಪತ್ರಕರ್ತರಿಗೆ, ಹಿರಿಯ ನಮ್ಮ ದೃಶ್ಯ ಮಾಧ್ಯಮದವರಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಬಂಧು ಮಿತ್ರರಿಗೆ ನಾನು ಇನ್ನೊಮ್ಮೆ ನನ್ನ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸ್ತೀನಿ. ಶುಭವಾಗಲಿ.